ಒಂದು ಫೋಟೋ ಕ್ಷಣ ಮಾತ್ರದಲ್ಲಿ ನಿಮ್ಮ ಮುಖ ಅಶ್ಲೀಲ ವಿಡಿಯೋದಲ್ಲಿ ಹಣ ಕೊಡೋದಿದ್ರೆ ವೈರಲ್ ಮಾಡ್ತೀವಿ ಅಂತ ಬೆದರಿಕೆ. ಕಳೆದ 1.5 ವರ್ಷದಲ್ಲಿ ದೇಶಾದ್ಯಂತ ಎಐ ಡೀಪ್ ಫೇಕ್ ಬಳಸಿ ನಡೆದಂಥ ಬ್ಲ್ಯಾಕ್ ಮೇಲ್ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಚಿಕ್ಕಮಗಳೂರಿಂದ ದೆಹಲಿ, ಫರೀದಾಬಾದ್ವರೆಗೆ ಯುವಕರು, ವಿದ್ಯಾರ್ಥಿನಿಯರು, ಸಾಮಾನ್ಯ ಕುಟುಂಬಗಳು ಗುರಿಯಾಗಿದ್ದಾರೆ. ಕೆಲವರು ಹಣ ಕೊಟ್ಟರು, ಇನ್ನು ಕೆಲವರು ಬದುಕನ್ನೇ ಕಳೆದುಕೊಂಡರು. ಇಂದಿನ ವಿಶೇಷ ವರದಿಯಲ್ಲಿ ದೇಶದಲ್ಲಿ ನಡೆದಂಥ ಪ್ರಮುಖ ಪ್ರಕರಣಗಳು, ಹೇಗೆ ಈ ಸ್ಕ್ಯಾಮ್ ನಡೆಯುತ್ತೆ ಮತ್ತು ನೀವು ಹೇಗೆ ಸುರಕ್ಷಿತವಾಗಿರಬೇಕು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲ ಪ್ರಕರಣ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಭಾವಿಕೆರೆ ಗ್ರಾಮದಲ್ಲಿ ಅಕ್ಷಯ್ ಮತ್ತು ಸಹುಲ್ ಅನ್ನೋ ಇಬ್ಬರು ಯುವಕರು ಎಐ ವಿಡಿಯೋ ಆ್ಯಪ್ ಅನ್ನು ಬಳಸಿ ಸ್ಥಳೀಯ ಮಹಿಳೆಯ ಫೋಟೋದಿಂದ ನಕಲಿ ಅಶ್ಲೀಲ ವಿಡಿಯೋ ಕ್ರಿಯೇಟ್ ಮಾಡಿದ್ರು. ಆ ವಿಡಿಯೋ ಮಹಿಳೆಯ ತಾಯಿಗೆ ಕಳಿಸಿ 50,000 ರೂಪಾಯಿ ಕೊಡದಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತೀವಿ ಅಂತ ಬೆದರಿಕೆ ಇಟ್ಟಿದ್ರು. ಮಹಿಳೆಯ ತಂದೆ ಧೈರ್ಯ ಮಾಡಿ ಲಕ್ಕವಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡ್ತಾರೆ. 24 ಗಂಟೆ ಒಳಗೆ ಪೊಲೀಸರು ಇಬ್ಬರನ್ನ ಬಂಧಿಸಿದ್ರು. ಇಬ್ಬರು ಬೆಂಗಳೂರಿನ ಐಟಿ ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಆರೋಪಿ ಸಹುಲ್ ಈ ಹಿಂದೆ ಕಳ್ಳತನ ಪ್ರಕರಣದಲ್ಲೂ ಕೂಡ ಭಾಗಿಯಾಗಿದ್ದ ಅಂತ ತನಿಖೆಯಿಂದ ಗೊತ್ತಾಗಿದೆ. ಇನ್ನು ದೆಹಲಿಯಲ್ಲಿ 30 ವರ್ಷದ ಸೌರವ್ ಅನ್ನೋ ವ್ಯಕ್ತಿ ರಿಕ್ರೂಟರ್ ನೆಪದಲ್ಲಿ ಯುವತಿಯನ್ನ ಟಾರ್ಗೆಟ್ ಮಾಡ್ತಾ ಇದ್ದ. ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಮಾಡಿಕೊಂಡು ಎಐ ಬಳಸಿ ಮಹಿಳೆಯರ ಫೋಟೋಗಳನ್ನು ಮಾರ್ಫ್ ಮಾಡಿ ಅಶ್ಲೀಲ ಚಿತ್ರಗಳನ್ನು ಸೃಷ್ಟಿ ಮಾಡ್ತಾ ಇದ್ದ. ಆಮೇಲೆ ವಾಟ್ಸಪ್ ಮತ್ತು ಸ್ನ್ಯಾಪ್ಚಾಟ್ ಮೂಲಕ ಕಳಿಸಿ 30,000 ಕೊಡದಿದ್ರೆ ವೈರಲ್ ಮಾಡ್ತೀನಿ ಅಂತ ಬೆದರಿಸ್ತಾ ಇದ್ದ. 19 ವರ್ಷದ ವಿದ್ಯಾರ್ಥಿನಿಯೊಬ್ಬಳು ಮೊದಲು 30,000, ಆಮೇಲೆ ಮತ್ತೆ 10,000 ಹಣವನ್ನು ಕೊಟ್ಟಿದ್ಲು. ಆದರೂ ಕೂಡ ಬ್ಲ್ಯಾಕ್ ಮೇಲ್ ನಿಲ್ಲದೆ ಇದ್ದಾಗ ಪೊಲೀಸರಿಗೆ ಆ ವಿದ್ಯಾರ್ಥಿ ದೂರನ್ನು ಕೊಡ್ತಾಳೆ. ದೆಹಲಿ ಸೈಬರ್ ಪೊಲೀಸರು ಆರೋಪಿಯನ್ನು ಬಂಧಿಸಿ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 77, 79, 308, 2, 351, 4 ಅಡಿ ಕೇಸನ್ನು ದಾಖಲು ಮಾಡ್ತಾರೆ. ಇನ್ನು ಅತಿ ದೊಡ್ಡ ದುರಂತದ ಪ್ರಕರಣ ಹರಿಯಾಣದ ಫರೀದಾಬಾದ್ನಲ್ಲಿ ನಡೆದಿದೆ. 19 ವರ್ಷದ ಬಿಕಾಂ ದ್ವಿತೀಯ ವರ್ಷದ ವಿದ್ಯಾರ್ಥಿ ರಾಹುಲ್ ಭಾರ್ತಿ ತನ್ನ ಸ್ನೇಹಿತ ಸಹಿಲ್ನಿಂದಲೇ ಬ್ಲ್ಯಾಕ್ ಮೇಲ್ಗೆ ಒಳಗಾಗ್ತಾಳೆ. ಇದು ಸಾಕಷ್ಟು ದೇಶಾದ್ಯಂತ ಚರ್ಚೆ ಆಗುತ್ತೆ. ಸಹಿಲ್ ಎಐ ಬಳಸಿ ರಾಹುಲ್ನ ಅಶ್ಲೀಲ ಫೋಟೋ ಮತ್ತು ವಿಡಿಯೋವನ್ನು ಕ್ರಿಯೇಟ್ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾನೆ. ಹಣ ಕೊಡದಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತೀನಿ ಅಂತ ಆ ಯುವತಿಗೆ ಬೆದರಿಕೆ ಒಡ್ತಾನೆ. ಈ ಅವಮಾನ ಮತ್ತು ಒತ್ತಡ ತಾಳಲಾರದೆ ರಾಹುಲ್ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡ. ರಾಹುಲ್ನ ತಂದೆ ಮೊಬೈಲ್ ಚೆಕ್ ಮಾಡಿದಾಗ ಸಹಿಲ್ ಕಳಿಸಿದ ಎಐ ನಕಲಿ ಫೋಟೋ ಮತ್ತು ಚಾಟ್ಗಳು ಸಿಗ್ತವೆ. ಈಗ ಹಳೆಯ ಫರೀದಾಬಾದ್ ಪೊಲೀಸ್ ಠಾಣೆಯಲ್ಲಿ ಬಿಎನ್ಎಸ್ ಸೆಕ್ಷನ್ 108 ಅಡಿ ಆತ್ಮಹತ್ಯೆ ಪ್ರಚೋದನೆ ಕೇಸ್ ದಾಖಲಾಗಿದೆ. ಈ 3 ಪ್ರಕರಣಗಳನ್ನು ನೋಡಿದ್ರೆ ಒಂದು ಕಾಮನ್ ಪ್ಯಾಟರ್ನ್ ಕಾಣುತ್ತೆ. ಮೊದಲನೆಯದು ಸೋಷಿಯಲ್ ಮೀಡಿಯಾದಿಂದ ನಿಮ್ಮ ಫೋಟೋ ಡೌನ್ಲೋಡ್ ಮಾಡ್ತಾರೆ. ಎರಡನೇದು ಎಐ ಆ್ಯಪ್ ಬಳಸಿ ಮುಖವನ್ನು ಸ್ಕ್ಯಾನ್ ಮಾಡಿ ಅಶ್ಲೀಲ ವಿಡಿಯೋಗೆ ಅಂಟಿಸ್ತಾರೆ. ಮೂರನೇದು ವಾಟ್ಸಪ್, ಸ್ನ್ಯಾಪ್ಚಾಟ್ ಮೂಲಕ ಕಳಿಸಿ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾರೆ. ನಾಲ್ಕನೇದು ಹಣ ಕೊಡದಿದ್ರೆ ವೈರಲ್ ಮಾಡ್ತೀವಿ ಅಂತ ಬೆದರಿಸ್ತಾರೆ. ಹಿಂದೆ ಇದಕ್ಕೆ 2-3 ದಿನ ಬೇಕಿತ್ತು. ಈಗ 5 ನಿಮಿಷದಲ್ಲಿ 200 ರೂಪಾಯಿಯ ಆ್ಯಪ್ನಿಂದಲೇ ಆಗುತ್ತೆ. 2023ರಿಂದ ಭಾರತದಲ್ಲಿ ಡೀಪ್ ಫೇಕ್ ಪ್ರಕರಣಗಳು 300% ಹೆಚ್ಚಾಗಿವೆ ಅಂತ ವರದಿಗಳು ಹೇಳ್ತಾ ಇವೆ. ಭಾರತೀಯ ನ್ಯಾಯ ಸಂಹಿತೆ 2024ರ ಪ್ರಕಾರ ಡೀಪ್ ಫೇಕ್ ಬ್ಲ್ಯಾಕ್ ಮೇಲ್ಗೆ 3ರಿಂದ 7 ವರ್ಷ ಜೈಲು ಶಿಕ್ಷೆ ಮತ್ತು 1 ಲಕ್ಷ ರೂಪಾಯಿವರೆಗೆ ದಂಡ ಇದೆ. ಐಟಿ ಕಾಯ್ದೆ ಸೆಕ್ಷನ್ 66E ಮತ್ತು 67ರ ಅಡಿಯಲ್ಲೂ ಕೂಡ ಕೇಸ್ ದಾಖಲಾಗುತ್ತೆ. ಆದರೆ ಇದನ್ನ ತಡೆಗಟ್ಟುವುದು ಹೇಗೆ? ಇದಕ್ಕೆ ಇರುವಂತ ಸಲಹೆಗಳು ಏನು ನೋಡಿ. ಮೊದಲನೇದು, ನಿಮ್ಮ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ಪ್ರೈವೇಟ್ ಮಾಡಿ. ಎರಡನೇದು, ಅಪರಿಚಿತರ ಮೆಸೇಜ್ ಲಿಂಕ್ ಅನ್ನ ಓಪನ್ ಮಾಡಬಾರ್ದು. ಮೂರನೇದು, ಹಣ ಕೇಳಿದ್ರೆ 1 ರೂಪಾಯಿ ಕೊಡಬೇಡಿ. ನಾಲ್ಕನೆಯದು, ಅನುಮಾನ ಬಂದ ತಕ್ಷಣ 1930 ಸೈಬರ್ ಹೆಲ್ಪ್ ಲೈನ್ಗೆ ಕರೆ ಮಾಡಬೇಕು. ಒಟ್ಟಾರೆಯಾಗಿ ಚಿಕ್ಕಮಗಳೂರಿಂದ ಫರೀದಾಬಾದ್ನವರೆಗೆ ಎಐ ತಂತ್ರಜ್ಞಾನದ ದುರ್ಬಳಕೆ ದೇಶಾದ್ಯಂತ ಹರಡ್ತಾ ಇದೆ. ಇದು ಕೇವಲ ತಂತ್ರಜ್ಞಾನದ ಸಮಸ್ಯೆ ಅಲ್ಲ, ನಮ್ಮ ಜಾಗೃತೆ ಮತ್ತು ಜಾಗೃತಿಯ ಕೊರತೆಯೂ ಕೂಡ ಕಾರಣ. ನಿಮ್ಮ ಫೋಟೋ, ನಿಮ್ಮ ಗೌರವ, ಅದನ್ನು ರಕ್ಷಣೆ ಮಾಡುವುದು ನಿಮ್ಮ ಹಕ್ಕು ಮತ್ತು ಜವಾಬ್ದಾರಿ. ಈ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿ. ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೆ ಎಚ್ಚರಿಕೆಯನ್ನು ಕೊಡಿ.